ಕುಂಭರಾಶಿಯವರು ವೈಜ್ಞಾನಿಕ ದೃಷ್ಟಿಕೋನ ಉಳ್ಳವರು, ತುಂಬಾ ಸೈಂಟಿಫಿಕ್ ಆಗಿ ಆಲೋಚನೆ ಇರುತ್ತೆ ಮತ್ತೆ ತುಂಬಾ ನಾಲೆಡ್ಜ್ ತಿಳ್ಕೊಳ್ಳುವಂತ ಆಸಕ್ತಿ ಇರುತ್ತೆ. ಈಗ ಎಕ್ಸಾಂಪಲ್ ಯಾರನ್ನೋ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋದನ್ನ ನೀವು ಮನ್ಸಲ್ಲೇ ಇಟ್ಕೊಂಡು ಅವ್ರು ತಾಲಿ ಕಟ್ಟಿದ ಮೇಲೆ ನೀನು ಇಷ್ಟಪಡ್ತಿದ್ದೆ ಅಂದ್ರೆ ಅದು ವ್ಯರ್ಥ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ನಿಮ್ಮೆಲ್ಲರ ಪ್ರೀತಿಯಿಂದ ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿ ವೀಕ್ಷಣೆ ಮಾಡಿ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ, ತುಂಬ ಧನ್ಯವಾದಗಳು. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ, ದಯವಿಟ್ಟು ಮಾಡಿ ಅಂತ ಹೇಳ್ತಾ, ಅದರ ಜೊತೆಗೆ ಭಾಳ ಪ್ರಮುಖವಾಗಿ ಇವತ್ತು ಅನೇಕ ರಾಶಿಗಳ ವಿಚಾರವಾಗಿ ಚರ್ಚೆ ಮಾಡೋಣ. ಶುಭ ಮತ್ತು ಅಶುಭಗಳು, ಗುಣಧರ್ಮಗಳ ಬಗ್ಗೆ ನಾವು ಸೀಕ್ರೆಟ್ಗಳ ಬಗ್ಗೆ ಮಾತಾಡ್ತಾಣ. ಅದ್ರ ಜೊತೆಗೆ ನಿಮಗೂ ಕೂಡ ಜ್ಯೋತಿಷ್ಯ ವಾಸ್ತು ಪ್ರಶ್ನೆ ಭಾಗವನ್ನು ಕಲಿಬೇಕು ಅಂದರೆ ಸಂಪರ್ಕವನ್ನು ಮಾಡಿ ಅಂತ ಹೇಳ್ತಾ, ಇದೇ ಜುಲೈ 12ನೇ ತಾರೀಕು ವಿಶೇಷವಾಗಿರುವ ಒಂದು ನಿಗೂಢ ಪ್ರಶ್ನೆಶಾಸ್ತ್ರ, ಕವಡೆ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ವೀಳ್ಯದೆಲೆ ಶಾಸ್ತ್ರ, ರಮಲ್ಲ ಶಾಸ್ತ್ರ, ಹೀಗೆ ಅನೇಕ ವಿಚಾರಗಳನ್ನು ಕಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಯಾರೆಲ್ಲರಿಗೂ ಇದನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ಅಡ್ಮಿಷನ್ ಆಗಿ ಅಂತ ಹೇಳ್ತಾ, ಇವತ್ತು ನಮ್ಮ ಜೊತೆಗೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಆಗಿರುವಂತಹ ಹರ್ಷ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹರ್ಷ, ನಮಸ್ತೆ. ನಮಸ್ತೆ ಗುರುಜಿ, ಹೇಗಿದ್ರಿ? ಚೆನ್ನಾಗಿದ್ದೀನಿ ಗುರುಜಿ. ನೀವು ಎಲ್ಲ ಆರಾಮಾಗಿ ಆಗ್ತಾ ಇದೆಯಾ? ಆರಾಮಾಗಿ ಆಗ್ತಾ ಇದೆ. ಓಕೆ, ಏನೆಲ್ಲ ವಿಚಾರಗಳು ಕೇಳಬೇಕು ಅನ್ಕೊಂಡಿದ್ದೀರಿ? ಕುಂಭರಾಶಿಯವರು ಯಾವ ಗುಣಧರ್ಮಗಳು, ಅವರ ಆರೋಗ್ಯ, ಅವರ ಉದ್ಯೋಗ, ಅವರ ಬಣ್ಣ ಮತ್ತು ಅವರಿಗೆ ಶುಭ ಸಂಖ್ಯೆಯನ್ನು ತಿಳಿಸ್ಕೊಡಿ. ಈ ಕುಂಭರಾಶಿ ಅರ್ಧ ಜಲರಾಶಿ ಅಂತ, ಇಟ್ಸ್ ಎ ಮಲ್ಟಿಪಲ್ ಎಮೋಷನ್ಸ್ ಪರ್ಸನಾಲಿಟಿ. ಈಗ ಕುಂಭ ಅಂದ್ರೆ ನಾನು ದೂರದಲ್ಲೊಂದು ಮಡಕೆ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ ಹರ್ಷ. ಅದರ ಸಿಂಬಲ್ ಒಂದು ದೂರದಲ್ಲೊಂದು ಮಡಕೆ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ. ಈಗ ಆ ಮಡಕೆ ಒಳಗಡೆ ಏನಿದೆ? ಏನು ಕಾಣಲ್ಲ ದೂರದಲ್ಲಿ. ಏನಿರ್ಬೋದು? ನೀರಿದೆಯಾ? ಚಿನ್ನ ಇದೆಯಾ? ಕಸ ಇದೆಯಾ? ನಾಲೆಡ್ಜ್ ಇದೆಯಾ? ನಾಲೆಡ್ಜ್ ಇಲ್ವಾ? ಏನೋ ಗೊತ್ತಿಲ್ಲ ನಿಮ್ಗೆ, ಕರೆಕ್ಟಾ? ಹಾಗೆ ಈ ಕುಂಭದವ್ರದ್ದು ಪ್ರಾಬ್ಲಮ್ ಏನಂದ್ರೆ ಇಟ್ ಇಸ್ ಎ ಹಿಡನ್ ನೇಚರ್, ಬೇಗ ಓಪನ್ ಅಪ್ ಆಗಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ, ಯಾವಾಗ ಏನ್ ಹೇಳ್ಬೇಕು ಅನ್ಕೊಂಡಿರ್ತೀರಲ್ಲ ಅದನ್ನ ಅವಾಗ್ಲೇ ಹೇಳ್ಬಿಡಿ. ಸೈಲೆಂಟ್ ಜಾಸ್ತಿ ಇರಬೇಡಿ, ಒಳಗೆ ಕೊರಗಬೇಡಿ, ಸೀಕ್ರೆಟ್ಗಳನ್ನ ಜಾಸ್ತಿ ಮೇಂಟೈನ್ ಮಾಡಬೇಡಿ. ತುಂಬಾ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಅವ್ರು. ಮತ್ತೆ ಇವ್ರ ಹತ್ರ ಯಾವುದೋ ಒಂದು ಎಮರ್ಜೆನ್ಸಿಲಿ ಯಾರು ಇರಲ್ಲ, ಅಲ್ಲಿ ಏನೋ ಒಂದು ಕೆಲಸ ಆಗ್ಬೇಕಾಗಿರುತ್ತೆ, ಅದ್ಭುತವಾಗಿ ಮಾಡ್ಬಿಟ್ಟಿರ್ತಾರೆ ಅದನ್ನ. ಯಾರಿಗೂ ಗೊತ್ತಾಗಲ್ಲ. ಗೊತ್ತೇ ಯಪ್ಪ ಇದೇನಿದು, ಅಯ್ಯೋ ಇಷ್ಟ ದಿನ ನಮ್ ಜೊತೆಗೆ ಇದ್ದಲ್ಲ ಮರೆಯ ನೀನು, ಇದೆಲ್ಲ ಗೊತ್ತು ಅಂತ ಹೇಳ್ಬೇಕು ತಾನೆ. ಅದಕ್ಕೂ ನಾರ್ಮಲ್ ಸ್ಮೈಲ್ ಅಂದ್ರೆ ಓಪನ್ ಅಪ್ ಆಗಲ್ಲ. ಏನೋ ಒಂದು ಇನ್ಸಿಡೆಂಟ್, ಏನೋ ಒಂದು ರಿಯಾಕ್ಟ್ ಮಾಡ್ಬೇಕು, ಅದಕ್ಕೆ ಅವ್ರು ಅವಾಗ ರಿಯಾಕ್ಟ್ ಮಾಡಲ್ಲ. ಅಂದ್ರೆ ಸ್ವಲ್ಪ ಸೀಕ್ರೆಟಿವ್ ನೇಚರ್ ಇರ್ತದೆ. ಮತ್ತು ಇವರಲ್ಲಿ ನಾಲೆಡ್ಜ್ ಏನಿದೆ ಅಂತ, ಅದು ಒಳ್ಳೆಯ ನಾಲೆಡ್ಜ್ ಇದೆಯಾ, ಕೆಟ್ಟ ನಾಲೆಡ್ಜ್ ಇದೆಯಾ, ಸ್ಪಿರಿಚುವಲ್ ಇದಾರಾ, ಸ್ಪಿರಿಚುವಲ್ ಇಲ್ವಾ, ಓಪನ್ ಅಪ್ ಇದಾರಾ, ಓಪನ್ ಅಪ್ ಇಲ್ವಾ, ಇವ್ರ ತಲೆಯಲ್ಲಿ ಏನಿದೆ ಏನು, ಇವು ಯಾವುದು ಕೂಡ ಬೇಗ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ. ಒಟ್ಟಾರೆ ಹೇಗೆ ಹೇಳ್ಬೇಕಂದ್ರೆ ಇವ್ರ ಹತ್ರ ಸೀಕ್ರೆಟು ಇರುತ್ತೆ ಮತ್ತು ಟ್ಯಾಲೆಂಟು ಇರುತ್ತೆ, ನಾವು ಖಂಡಿತವಾಗಿ ಇವ್ರನ್ನ ತಿಳ್ಕೊಬಹುದು. ಇನ್ನು ಶಾಸ್ತ್ರ ಏನ್ ಹೇಳುತ್ತೆ ಇವ್ರ ಬಗ್ಗೆ ಅಂದ್ರೆ, ವಾತತತ್ವೋ ನೃಪೋ ದೀರ್ಘ ಶೀತಲೋ ವಿಕೃತ ಪ್ರಿಯ ವಿಚಿತ್ರ ವೇಷಧಾರಿಂಚ ಕುಂಭಸ್ಥಾನೇ ಶನಿಸ್ಥಿತ. ಕುಂಭರಾಶಿಯವರು ವೈಜ್ಞಾನಿಕ ದೃಷ್ಟಿಕೋನ ಉಳ್ಳವರು, ತುಂಬಾ ಸೈಂಟಿಫಿಕ್ ಆಗಿ ಆಲೋಚನೆ ಇರುತ್ತೆ ಮತ್ತೆ ತುಂಬಾ ನಾಲೆಡ್ಜ್ ತಿಳ್ಕೊಳ್ಳುವಂತ ಆಸಕ್ತಿ ಇರ್ತದೆ. ಸಮಾಜಮುಖಿ ನಡವಳಿಕೆ, ವಿಶಿಷ್ಟ ಅಭಿರುಚಿ, ತಾಳ್ಮೆ, ಬುದ್ಧಿ ಮತ್ತು ಸಮನ್ವಯ ತುಂಬಾ ಚೆನ್ನಾಗಿರುವಂಥದ್ದು. ಮತ್ತೆ ಇವ್ರ ಹತ್ರ ಒಂದಷ್ಟು ವಿಚಿತ್ರ ನಾಲೆಡ್ಜ್ ಇರುತ್ತೆ, ಅರ್ಥನೇ ಆಗಲ್ಲ ಇವ್ರೇನು ಅಂತ. ಇತರ ಗುಣಗಳು ಕೂಡ ಇವರಲ್ಲಿ ನಾವು ಇರುತ್ತೆ ಅಂತ ಕೂಡ ನಾವು ಈ ರಾಶಿಯವ್ರ ಬಗ್ಗೆ ತಿಳ್ಕೊಬಹುದು. ಇಷ್ಟೆಲ್ಲ ಗುಣಗಳು ಅವರಲ್ಲಿ ಇರುತ್ತೆ, ಅವ್ರೊಂದ್ ಸ್ವಲ್ಪ ಓಪನ್ ಅಪ್ ಆಗ್ಬೇಕು, ಬೆರ್ಕೋಬೇಕು. ಒಳ್ಳೇದು ಕೆಟ್ಟದ್ದು ಏನಿರುತ್ತೆ ಅದನ್ನೆಲ್ಲ ಕೂಡ ರಿಯಾಕ್ಟ್ ಮಾಡೋದನ್ನ ಇವ್ರು ಕಲ್ತ್ರೆ, ಈಗ ಇವತ್ತು ರಿಯಾಕ್ಟ್ ಮಾಡ್ಬೇಕಾಗಿರೋದನ್ನ, ಈಗ ಎಕ್ಸಾಂಪಲ್ ಯಾರನ್ನೋ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋದನ್ನ ನೀವು ಮನ್ಸಲ್ಲೇ ಇಟ್ಕೊಂಡು ಅವ್ರು ತಾಲಿ ಕಟ್ಟಿದ ಮೇಲೆ ನೀನು ಇಷ್ಟಪಡ್ತಿದ್ದೆ ಅಂದ್ರೆ ಅದು ವ್ಯರ್ಥ.
ಕರೆಕ್ಟ್ ಅಲ್ವಾ? ಹೌದು. ಅದೇ ತರ ಕೆಲವೊಂದು ಪರಿಸ್ಥಿತಿಗಳಿಗೆ ರಿಯಾಕ್ಟ್ ಮಾಡಬೇಕಾದಂತ ಸಂದರ್ಭಗಳು ಬಂದಾಗ ಮಾಡಿ, ಮತ್ತೆ ನಿಮ್ಮ ಟ್ಯಾಲೆಂಟ್ ಏನಿರುತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ಒಳ್ಳೇದಾಗುತ್ತೆ. ಈ ರೀತಿ ಗುಣಧರ್ಮಗಳನ್ನ ಅವರು ನೋಡ್ಕೊಂಡು ಫಾಲೋ ಆಗೋದ್ರಿಂದ ಅನುಕೂಲ ಆಗುತ್ತೆ. ಈಗ ಕುಂಭರಾಶಿಯವರು ಯಾವ ಉದ್ಯೋಗದಲ್ಲಿ ಯಶಸ್ವಿ ಆಗ್ಬೋದು, ಯಾವ ಉದ್ಯೋಗ ಮಾಡೋದ್ರಿಂದ ಅವ್ರಿಗೆ ಒಳ್ಳೇದಾಗ್ಬೋದು? ಉದ್ಯೋಗ ಅಂತ ಬಂದ ತಕ್ಷಣನೇ ಶನಿರ್ ಭವತಿ ಕುಂಭಸ್ಥ ತಾತ್ವಿಕೋ ಗಂಭೀರ ಚೇತನ ಕೌಶಲ್ಯಯುಕ್ತೋ ಯಂತ್ರಜ್ಞ ಜ್ಞಾನವಾನ್ ಪರದರ್ಶನ ಅಂತ ಹೇಳುತ್ತೆ. ಏನ್ ಹೇಳ್ತಾನೆ ಇವನು? ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಷ್ಟು ಚೆನ್ನಾಗಾಗತ್ತೆ. ವಿಜ್ಞಾನ ಕ್ಷೇತ್ರ, ರಿಸರ್ಚ್ ಅಂದ್ರೆ ಸಂಶೋಧನಾ ಕ್ಷೇತ್ರ, ಪರೀಕ್ಷಣಾ ಸಂಸ್ಥೆಗಳಲ್ಲಿ ಇವರಿಗೆ ಕೆಲಸ ಮಾಡುವಂತ ಯೋಗ ಇರ್ತದೆ. ಮತ್ತೆ ಇಸ್ರೋ, HAL, IT ಕಂಪ್ನಿಗಳು, DRDO ಇಂಥ ಸಂಸ್ಥೆಗಳಲ್ಲಿ ಕೂಡ ಇವರು ಕೆಲಸವನ್ನ ಮಾಡುವಂತಹ ಯೋಗಗಳು. ಸಮಾಜಶಾಸ್ತ್ರ ಮತ್ತು NGOಗಳನ್ನ ನಡೆಸುವಂಥದ್ದು, ಅಂತಾರಾಷ್ಟ್ರೀಯ ಸಂಘಟನೆಗಳ ಜೊತೆ ಕೆಲಸ ಮಾಡುವಂಥದ್ದು, ಅನಾಥಾಶ್ರಮ, ವೃದ್ಧಾಶ್ರಮಗಳನ್ನ ನಡೆಸುವಂಥದ್ದು, ಸೇವಕಾ ವೃತ್ತಿಯನ್ನ ಮಾಡುವಂಥದ್ದು, ಮತ್ತೆ ಬಹಳ ಪ್ರಮುಖವಾಗಿ ಇವರಿಗೆ ಸೆಕ್ಯೂರಿಟಿ ಏಜೆನ್ಸಿಗಳು ತುಂಬಾ ಚೆನ್ನಾಗಾಗತ್ತೆ. ಮತ್ತೆ ಪೌರೋಹಿತ್ಯ ಆಗುವಂಥದ್ದು, ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಇವರು ಅಭಿವೃದ್ಧಿ ಆಗುವಂಥದ್ದು, ಅರ್ಚಕರಾಗಿ ಕೆಲಸ ಮಾಡುವಂತಹ ಯೋಗ ಇವರಿಗೆ ಇರುವಂಥದ್ದೆಲ್ಲವೂ ಕೂಡ ಇವ್ರಿಗಿದೆ. ಇವರು ಕೂಡ ಒಂದಷ್ಟು ಕ್ರಿಯೇಟಿವ್ ಮಾರ್ಕೆಟಿಂಗು ಅಥವಾ ಡಿಸೈನಿಂಗು ಅಥವಾ ಒಂದು ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಕೋರ್ಸು ಈ ತರದೆಲ್ಲ ಕೂಡ ಇವರು ಮಾಡುವಂತಹ ಯೋಗ ಇವರಿಗೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಕ್ಷೇತ್ರಗಳಲ್ಲಿ ಇವರು ಖಂಡಿತವಾಗಿಯೂ ಅಭಿವೃದ್ಧಿಯನ್ನ ಕ್ಷೇತ್ರಗಳನ್ನೆಲ್ಲ ಅವರು ನೋಡ್ಕೊಂಡು ಆಯ್ಕೆ ಮಾಡ್ಕೋಬಹುದು. ಕುಂಭರಾಶಿಯವರು ಆರೋಗ್ಯದಲ್ಲಿ ವ್ಯತ್ಯಾಸ, ಯಾವ ರೋಗ ಭೀತಿಯಿಂದ ಕಾಡ್ಬೋದು, ಇದನ್ನೆಲ್ಲ ತಿಳಿಸು ನೋಡಿ. ಈ ಕುಂಭರಾಶಿಯವರಿಗೆ ವಾತಪ್ರಧಾನ ಶನೌ ಕುಂಭಸ್ಥಿತೆ ರೋಗ ಭಯಂ ಭವೇತ್ ಅಷ್ಟಿವಾತೋ ನಡಿತೋ ಮರ್ಮನಾಶೋ ಜಠರಾನುಕಂಪನಂ ಅಂತ ಹೇಳ್ಬಿಟ್ಟು. ಅಂದ್ರೆ ಕುಂಭರಾಶಿಯವರಿಗೆ ಸಾಮಾನ್ಯವಾಗಿ ವಾತ ರೋಗ ಬಾಧೆಗಳು ಜಾಸ್ತಿ ಆಗುವಂಥದ್ದು, ಅಜೀರ್ಣ ಸಮಸ್ಯೆ, ದೇಹ ನಡುಕ ಬರುವಂಥದ್ದು, ಸ್ವೆಲ್ಲಿಂಗು ಮತ್ತು ಮರ್ಮಸ್ಥಾನಗಳಲ್ಲಿ ಪೇನ್ ಬರುವಂಥದ್ದು, UTI ಪ್ರಾಬ್ಲಮ್ಗಳನ್ನ ಜಾಸ್ತಿ ಅನುಭವಿಸುವಂಥದ್ದು, ಕುತ್ತಿಗೆ ನೋವು ಜಾಸ್ತಿ ಬರುವಂಥದ್ದು, ನರದೌರ್ಬಲ್ಯಗಳು, ತಲೆನೋವು, ಯೂರಿಕ್ ಆಸಿಡ್ ಸಮಸ್ಯೆ, ಸ್ಕಿನ್ ಅಲರ್ಜಿ, ವಾತ ರೋಗಗಳು, ಅಜೀರ್ಣ ಮತ್ತು ಬಿಸಿಲಿನ ದೋಷಗಳು ಇವರಿಗೆ ಜಾಸ್ತಿ ಪೀಡಿಸುವಂಥದ್ದಿರುತ್ತೆ. ಮತ್ತು ಏರ್ ಲಾಸ್ ಆಗುವಂಥದ್ದು. ಮಕರ ಕುಂಭರಾಶಿಯವರಿಗೆ ಸಾಮಾನ್ಯವಾಗಿ ಏರ್ ಲಾಸ್ ಜಾಸ್ತಿ ಆಗುವಂಥದ್ದೆಲ್ಲ ಇರ್ತದೆ. ಅದಕ್ಕೆ ಈ ಜಾತಕದವ್ರಿಗೆ ನಾವು ಯಾವಾಗ್ಲೂ ಏನ್ ಹೇಳ್ತೀವಿ ಅಂತಂದ್ರೆ, ಒಂದಷ್ಟು ನೀವು ಆರೋಗ್ಯದ ಬಗ್ಗೆ ಎಚ್ಚರಿಕೆ ತಗೊಳ್ಳಿ, ಫುಡ್ ಹ್ಯಾಬಿಟ್ ಚೆನ್ನಾಗಿ ಇಟ್ಕೊಳ್ಳಿ, ಆಲೂಗಡ್ಡೆ, ಮಸಾಲೆ ಪದಾರ್ಥಗಳು, ವಾಯು ಪದಾರ್ಥಗಳನ್ನ ಆದಷ್ಟು ಇವ್ರು ಅವಾಯ್ಡ್ ಮಾಡಬೇಕು. ಶನಿ ಚೆನ್ನಾಗಿದ್ರೆ ಇದರ ಪರ್ಸೆಂಟೇಜ್ ಆಫ್ ತುಂಬಾ ಕಮ್ಮಿ ಇರುತ್ತೆ. ಜಾತಕದಲ್ಲಿ ಶನಿ ಕೂಡ ದೂಷಿತನಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ವಿಪರೀತವಾದಂತ ತೊಂದರೆಗಳನ್ನ ಇವರು ಅನುಭವಿಸ್ಬೇಕಾಗುತ್ತೆ. ಈ ರೀತಿ ಆರೋಗ್ಯದಿಂದ ಅವ್ರ ಎಚ್ಚರಿಕೆ ಇರೋದ್ರಿಂದ ಒಳ್ಳೇದು, ಖಂಡಿತ ಅನುಕೂಲ ಆಗುತ್ತೆ. ಅದೇ ರೀತಿ ಈ ರಾಶಿಯವ್ರಿಗೆ ಯಾವ ದಿಕ್ಕು, ಅವ್ರು ಯಾವ ದಿಕ್ಕಲ್ಲಿ ಬಾಗ್ಲಿಡ್ಬೋದು, ಅವ್ರ ಯಾವ ದಿಕ್ಕು ಶುಭ? ನೋಡಿ, ಸಾಮಾನ್ಯವಾಗಿ ಈ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಇಸ್ ವೆರಿ ಗುಡ್ ದಿಕ್ಕು. ಪಶ್ಚಿಮ ಇಸ್ ಬೆಸ್ಟ್ ಅಂತ ಹೇಳ್ತೀವಿ. ಪಶ್ಚಿಮ ದಿಕ್ಕು ಅತ್ಯಂತ ಶುಭ ಫಲವನ್ನ ಕೊಡುವಂತ ದಿಕ್ಕು. ಪಶ್ಚಿಮವನ್ನ ನೀವು ಫಾಲೋ ಮಾಡಿ, ಪಶ್ಚಿಮದ ಬಾಗಿಲು ಇಟ್ಕೊಳ್ಳಿ, ಪಶ್ಚಿಮದ ರಸ್ತೆ ಇರುವಂತಹ ಸೈಟ್ಗಳನ್ನ ಖರೀದಿ ಮಾಡಿ, ಇವ್ರಿಗೆ ತುಂಬಾ ಒಳ್ಳೇದಾಗುತ್ತೆ. ಇನ್ನು ಕಲರ್ಸ್ ಅಂತ ಬಂದಾಗ ಪಿಂಕ್ ಶೇಡ್ ತುಂಬಾ ಚೆನ್ನಾಗಾಗುತ್ತೆ, ಗ್ರೀನ್ ಕೂಡ ಚೆನ್ನಾಗಾಗುತ್ತೆ, ಬ್ಲಾಕ್ ಬ್ಲೂ ಕೂಡ ಇವ್ರಿಗೆ ತುಂಬಾ ಚೆನ್ನಾಗಾಗುತ್ತೆ, ಗ್ರೇ ಆಲ್ಸೋ ಡಾರ್ಕ್ ಗ್ರೇ ಕೂಡ ಇವ್ರಿಗೆ ತುಂಬಾ ಶುಭ ಫಲವನ್ನ ಕೊಡುತ್ತೆ. ಇನ್ನು ನಂಬರ್ಸ್ ಅಂತ ಬಂದಾಗ ಇವ್ರಿಗೆ ನಂಬರ್ 6, ನಂಬರ್ 5, ನಂಬರ್ 8 ಇನ್ಫಿನಿಟಿ ನಂಬರ್ ಇಸ್ ವೆರಿ ಗುಡ್, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸಾಮಾನ್ಯ ಈ ಕುಂಭರಾಶಿಯವರು 1ನೇ ನಂಬರ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. 1ನೇ ನಂಬರ್ ಅವ್ರಿಗೆ ಅಷ್ಟೊಂದು ಪಾಸಿಟಿವ್ ನಂಬರ್ ಅಲ್ಲ. 2ನೇ ನಂಬರ್ ನ್ಯೂಟ್ರಲ್ ನಂಬರ್, ಅದು 1ನೇ ನಂಬರ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಅದರ್ವೈಸ್ ಬೇರೆದೆಲ್ಲ ಓಕೆ. 3ನೇ ನಂಬರ್ ಕೂಡ ಆಗುತ್ತೆ, ಬಟ್ 3ನೇ ನಂಬರ್ ಏನಂದ್ರೆ ಆ 3ನೇ ನಂಬರ್ ಯೂಸರ್ ಸರ್ವಿಸ್ ಜಾಸ್ತಿ ಆಗ್ಬಿಡುತ್ತೆ, ಅರ್ನಿಂಗ್ ಕಮ್ಮಿ, ಸೇವೆ ಜಾಸ್ತಿ ಆಗ್ಬಿಡುತ್ತೆ. ಆದ್ರಿಂದ ಈ ತರದ ವಿಚಾರಗಳಲ್ಲಿ ಎಚ್ಚರಿಕೆಯನ್ನ ತಗೋಬೇಕಾಗ್ತದೆ. ಈ ಕುಂಭರಾಶಿಯವರು ಶುಭ ದಿಕ್ಕು, ಶುಭ ಬಣ್ಣ, ಈ ಶುಭ ಸಂಖ್ಯೆ ಫಾಲೋ ಮಾಡೋದ್ರಿಂದ ಒಳ್ಳೇದು, ಪಾಸಿಟಿವ್ ಥಿಂಗ್ ಅಂತೂ ಆಗುತ್ತೆ. ಪಾಸಿಟಿವ್ ನೋಡಿ, ಏನಂದ್ರೆ ಯಾವಾಗ್ಲೂ ನಾನು ಹೇಳೋದೇನಂದ್ರೆ, ಯಾವುದೇ ಒಂದು ಶಾಸ್ತ್ರದ ವಿಚಾರಗಳನ್ನ ಫಾಲೋ ಮಾಡಿದ್ರೆ ನಿಮ್ಗೆ ನೆಗೆಟಿವ್ ಅಂತೂ ಏನೂ ಇಲ್ಲ. ಹೌದು, ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಇದನ್ನು ಒಂದು ಅಳವಡಿಸ್ಕೊಳ್ಳೋದ್ರಿಂದ ಇದರಿಂದ ಒಂದಷ್ಟು ಶುಭ ಫಲಗಳನ್ನಂತೂ ಖಂಡಿತವಾಗಿಯೂ ಕಾಣಬಹುದು. ಕುಂಭರಾಶಿಯವರ ಗುಣಧರ್ಮಗಳು ಮತ್ತು ಉದ್ಯೋಗ, ರೋಗ ಬಾಧೆಗಳ ವಿಚಾರ ಮತ್ತು ಶುಭ ಬಣ್ಣ, ಶುಭ ಸಂಖ್ಯೆ ಎಲ್ಲ ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಇವರು ಆದಷ್ಟು ಶನೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ, ಶಿವನನ್ನ ಆರಾಧನೆ ಮಾಡುವಂಥದ್ದು ತುಂಬಾ ಒಳ್ಳೇದು. ಮತ್ತು ಇವರು ಶನಿವಾರದ ದಿನ ಆಂಜನೇಯ ಸ್ವಾಮಿ ಮತ್ತು ಶನೇಶ್ವರ ಸ್ವಾಮಿ, ಶಿವನ ದರ್ಶನ ಮಾಡೋದು ಅತ್ಯಂತ ಪಾಸಿಟಿವ್ ರಿಸಲ್ಟ್ ಅನ್ನ ಇವರಿಗೆ ಕೊಡುತ್ತೆ ಅಂತ ಕೂಡ ನಾವು ತಿಳ್ಕೊಬಹುದು. ಇದಿಷ್ಟು ಕೂಡ ಇವತ್ತಿನ
ಕುಂಭರಾಶಿಯವರ ವಿಚಾರಧಾರೆಗಳು ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೂ ಕೂಡ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆಗೆ ನಿಮಗೂ ಕೂಡ ಜಾತಕ ತೋರಿಸ್ಬೇಕು, ವಾಸ್ತು ತೋರಿಸ್ಬೇಕು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದರೆ ಖಂಡಿತ ಭೇಟಿ ಮಾಡಿ ಅಂತ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ